ಟೆಸ್ಟ್ಗಳ ಬದಲಾಗಿ ಅಂತೂ ಇನ್ನೂ ಆಗಿದೆ. ಬಟ್ ಇತ್ತೀಚೆಗೆ ಒಂದು ಸ್ವಲ್ಪ ಜನ ಕೂಡ್ತಾ ಇದ್ದಾರೆ, ಯಾಕಂದ್ರೆ ರಿಸಲ್ಟ್ ಬರ್ತಾ ಇದೆಯಲ್ಲ ಅಂತೇಳಿ. ಇನ್ನು ನೋಡಿರಿ, ಮೊದಲನೇ 2 ಟೆಸ್ಟ್ಗಳು ರಿಸಲ್ಟ್ ಬಂದು ಯಾರು ಸೋಲ್ಲಿ ಗೆಲ್ಲಿ ಆ ಮಾತು ಬೇರೆ. ಯಾರು ಚೆನ್ನಾಗಿ ಆಡ್ತಾರೆ ಗೆಲ್ಲಿ, ಮತ್ತು ಯಾರು ಚೆನ್ನಾಗಿ ಆಡೋದಿಲ್ಲ ಸೋಲ್ಲೆ, ಅದಂತೆ ಮಾತು, 2 ಮಾತಿಲ್ಲ. ಆದರೆ ಇಲ್ಲೇ ಈ 3ನೇ ಟೆಸ್ಟ್ ಇಬ್ಬರಿಗೂ ಅಷ್ಟೇ ಮಹತ್ವದ. ಅದರಲ್ಲೂ ಹಿಂದಿನ ಟೆಸ್ಟ್ನೆಲ್ಲ ನಮ್ಮ ಬುಮ್ರಾ ಇರಲಿಲ್ಲ. ಅದೇ ಕಾಲಕ್ಕೆ ಇಂಗ್ಲೆಂಡಿನ ಟೀಮ್ನಲ್ಲಿಯೂ ಜೋಫ್ರಾ ಆರ್ಚರ್ ಇರಲಿಲ್ಲ. ಇಬ್ಬರು ಫಾಸ್ಟ್ ಬೌಲರು. ಇಂಗ್ಲೆಂಡಿಗೆ ಅವರು ಫಾಸ್ಟ್ ಬೌಲರ್ ಅದರ ಆರ್ಚರ್ ಅವರು, ನಮ್ಮ ಇದಕ್ಕೆ ಬುಮ್ರಾ. ಇವರ ಬೌಲಿಂಗ್ ಭಾಳಷ್ಟು ಅವಶ್ಯಕತೆ. ಇವತ್ತು ವಿಕೆಟ್ ತೆಗೆದುಕೊಳ್ಳುವಂಥ ವಿಕೆಟ್ ಟೇಕರ್ ಅನ್ನುವಂಥ ಭಾರತದಲ್ಲಿ ಬೌಲರ್ ಯಾರಿದ್ದರೆ ಇವತ್ತು ನಮ್ಮ ಬುಮ್ರಾ ಅವರು ಅನ್ನೋದು ಈಗಾಗಲೇ ಗೊತ್ತಿದ್ದ ವಿಷಯ. ಅವ್ರ ಜೊತೆಗೆ ಇತ್ತೀಚೆಗೆ ನಮ್ಮ ಏನಪ್ಪ ಅಂತಂದ್ರೆ ಈ ಆಕಾಶ್ ದೀಪ್ ಅನ್ನುವಂಥ ಇನ್ನೊಬ್ಬ ಹೊಸ ಬೌಲರ್ ಮತ್ತು ಚೆಂಡಿಗೆ ಬಂದಿದ್ದು ಒಂದು ಹೊಸ ಜೀವ ಬಂದಂಗೆ ಆಗಿದೆ. ಕಳೆದ ಒಂದು ಈ ಕ್ರಿಕೆಟ್ನಲ್ಲಿ ವಿಶೇಷವಾಗಿ ಭಾರತೀಯ ಆಟಗಾರರು ತಮ್ಮ ಶಕ್ತಿ ಪ್ರದರ್ಶನ ಮಾಡಿ ತಾವು ಇನ್ನೂ ಬಲಿಷ್ಠರಿದ್ದೀವಿ ಅಂತ. ಯಾಕೆ ನಾವು ಹೊತ್ತು ಕೊಡ್ತಾ ಇದ್ದೀವಿ ಇಷ್ಟೊಂದು ಅಂದ್ರೆ, ಈ ಸಲ ಇದ್ದಂಥ ಭಾರತೀಯ ಟೀಮ್ ಎಲ್ಲ ಹೊಸಬರಿಂದ ಕೂಡಿದಂಥದ್ದು. ಹಳಬರೆಲ್ಲ ಹೋಗಿಬಿಟ್ಟಿದ್ದಾರೆ. ಇವತ್ತು ಬದಲಾವಣೆ